ವೀರಶೈವ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ಪೈಪೋಟಿ ನಡೆದಿದೆ. ಶಾಮನೂರು ನಿಧನದ ಬಳಿಕ ಖಾಲಿ ಇರುವ ಹುದ್ದೆ ಇದು. ಹೀಗಾಗಿ ವೀರಶೈವ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಿದೆ. ವೀರಶೈವ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ. ಶಾಮನೂರು ನಿಧನದ ಬಳಿಕ ಖಾಲಿ ಇರುವ ಸ್ಥಾನ. ಹೊಸ ಅಧ್ಯಕ್ಷರ ಆಯ್ಕೆ ಕುರಿತಂತೆ ಚರ್ಚೆ ಜೋರಾಗಿದೆ. ಪ್ರಮುಖ ನಾಯಕರಲ್ಲಿ ಯಾರಿಗೆ ಒಲಿಯುತ್ತೆ ಪಟ್ಟ? ರೇಸಲ್ಲಿ ಬಿಎಸ್ವೈ, ಈಶ್ವರ್ ಖಂಡ್ರೆ, ಪ್ರಭಾಕರ್ ಕೋರೆ ಇದ್ದಾರೆ. ವೀರಶೈವ ಮತ್ತು ಲಿಂಗಾಯತ್ ಪ್ರಾತಿನಿಧಿಕ ಸಂಸ್ಥೆ ಯಾರಿಗೆ ಒಲಿಯುತ್ತೆ ಪಟ್ಟ ಅನ್ನುವಂಥದ್ದು ವೀರಶೈವ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಾಗಿದೆ. ಶಾಮನೂರು ಶಿವಶಂಕರಪ್ಪ ನಿಧನದ ಬಳಿಕ ಖಾಲಿರುವಂತಹ ಹುದ್ದೆ. ಹೊಸ ಅಧ್ಯಕ್ಷರ ಆಯ್ಕೆ ಕುರಿತಂತೆ ಚರ್ಚೆ ಕೂಡ ಜೋರಾಗಿದೆ. ಪ್ರಮುಖ ನಾಯಕರಲ್ಲಿ ಯಾರಿಗೆ ಒಲಿಯುತ್ತೆ ಪಟ್ಟ ಅನ್ನುವಂಥದ್ದು. ರೇಸಲ್ಲಿ ಹಲವಾರು ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಬಿಎಸ್ವೈ, ಈಶ್ವರ್ ಖಂಡ್ರೆ, ಪ್ರಭಾಕರ್ ಕೋರೆ, ವೀರಶೈವ ಮತ್ತು ಲಿಂಗಾಯತರ್. ವೀರಶೈವ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಜೋರಾಗಿರುವಂಥದ್ದು. ಶಾಮನೂರು ನಿಧನದ ಬಳಿಕ ಖಾಲಿ ಇರುವಂತಹ ಈ ಒಂದು ಸ್ಥಾನಕ್ಕೆ ಮತ್ತೆ ಯಾರನ್ನ ತುಂಬೋದು? ಈಗಾಗಲೇ ಹಲವಾರು ಹೆಸರುಗಳು ಕೇಳಿ ಬರ್ತಾ ಇರುವಂಥದ್ದು. ಬಿಎಸ್ವೈ ಹೆಸರು ಆಗಿರ್ಬೋದು, ಇನ್ನು ಅದರ ಜೊತೆಗೆ ಪ್ರಭಾಕರ್ ಕೋರೆ ಆಗಿರ್ಬೋದು, ಈಶ್ವರ್ ಖಂಡ್ರೆ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಯಾರಿಗೆ ಈ ಒಂದು ಸ್ಥಾನ ಅಲ್ಲಿ ಒದಗುತ್ತೆ ಅನ್ನುವಂಥದ್ದು ಇದೀಗ ನಡೀತಾ ಇರುವಂತಹ ಚರ್ಚೆಯ ಬಗ್ಗೆ ಕೂಡ ಜೋರಾಗಿ ಒಂದು ಪ್ರಮುಖ ನಾಯಕರಲ್ಲಿ ಯಾರಿಗೆ ಒಲಿಯುತ್ತೆ ಪಟ್ಟ ಅನ್ನುವಂಥದ್ದು ಜೋರಾಗಿ ಕೇಳಿ ಬರ್ತಾ ಇದೆ. ರೇಸಲ್ಲಿ ಹಲವಾರು ಹೆಸರುಗಳು ಕೂಡ ಈಗ ಒಂದು ಮುನ್ನೆಲೆಯಲ್ಲಿ ಇರುವಂಥದ್ದು. ಈಶ್ವರ್ ಖಂಡ್ರೆ ಆಗಿರ್ಬೋದು, ಪ್ರಭಾಕರ್ ಕೋರೆ ಆಗಿರ್ಬೋದು, ಇನ್ನು ವೀರಶೈವ ಮತ್ತು ಲಿಂಗಾಯತ ಪ್ರಾತಿನಿಧಿಕ ಸಂಸ್ಥೆ ಈ ಒಂದು ಚರ್ಚೆಯಲ್ಲಿ ಮುಂದಾಗಿರುವಂಥದ್ದು. ಹಾಗಾಗಿ ಶಾಮನೂರು ಶಿವಶಂಕರಪ್ಪ ನಿಧನದ ನಂತರ ಯಾರಿಗೆ ಈ ಸ್ಥಾನ ಕೊಡೋದು ಅನ್ನುವಂಥ ಚರ್ಚೆ ಇದೀಗ ಜೋರಾಗಿದೆ. ಚುನಾವಣೆ ನಡೆಯುತ್ತಾ? ಅವಿರೋಧ ಆಯ್ಕೆನಾ? ಜನವರಿ ಅಂತ್ಯಕ್ಕೆ ಮಹಾಸಭಾದ ಕಾರ್ಯಕಾರಿ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಿದ್ದಾರೆ. ಚುನಾವಣೆ ನಡೆಯುತ್ತೆ. ಮಾರ್ಚ್ ತಿಂಗಳಲ್ಲಿ ಅಧ್ಯಕ್ಷರ ಆಯ್ಕೆಗೆ ಎಲೆಕ್ಷನ್ ಕೂಡ ನಡೆಸಲಾಗುತ್ತೆ. 65 ಜನರ ಕಾರ್ಯಕಾರಿ ಸಮಿತಿಯಿಂದ ಅಭ್ಯರ್ಥಿ ಆಯ್ಕೆಯನ್ನ ಮಾಡಲಾಗುತ್ತೆ. ಬರೋಬ್ಬರಿ 2.5 ಲಕ್ಷ ಸದಸ್ಯರನ್ನ ಹೊಂದಿರುವಂತಹ ಮಹಾಸಭೆ ಇದು. ಸಂಘದ 30,000 ಸದಸ್ಯರಿಗೆ ಮತದಾನದ ಹಕ್ಕು ಇದೆ. ಈವರೆಗೆ ಚುನಾವಣೆ ನಡೆಯದೆ ಒಮ್ಮತದಿಂದ ಆಯ್ಕೆ ಆಗ್ತಾ ಇತ್ತು. ಶಾಮನೂರು ಬಳಿಕ ಅಧ್ಯಕ್ಷರು ಯಾರು ಅಂತ ಚರ್ಚೆ ಹೆಚ್ಚಾಗಿದೆ. ಈಗ ಚುನಾವಣೆ ನಡೆಯುತ್ತಾ ಅಥವಾ ಅವಿರೋಧ ಆಯ್ಕೆ ಆಗುತ್ತಾ ಅನ್ನುವಂಥ ಚರ್ಚೆ ಹೆಚ್ಚಾಗಿದೆ. ಯಾಕಂದ್ರೆ ಈಗಾಗಲೇ ಚುನಾವಣೆ ನಡೆಯುತ್ತಾ ಅನ್ನುವಂಥ ಚರ್ಚೆ ಒಂದು ಕಡೆ ಆದರೆ ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ಒಮ್ಮತದಿಂದ ಅಲ್ಲಿ ಆಯ್ಕೆಯನ್ನ ಮಾಡಲಾಗ್ತಾ ಇತ್ತು. ಆದರೆ ಈಗ ಚುನಾವಣೆ ನಡೆಸಿ ಆಯ್ಕೆಯನ್ನ ಮಾಡ್ತಾರ ಅಥವಾ ಅವಿರೋಧ ಆಯ್ಕೆ ಆಗುತ್ತಾ ಅನ್ನುವಂಥದ್ದು ಜನವರಿ ಅಂತ್ಯಕ್ಕೆ ಮಹಾಸಭಾದ ಕಾರ್ಯಕಾರಿ ಸಭೆಯಲ್ಲಿ ಈ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ. ಮಾರ್ಚ್ ತಿಂಗಳಲ್ಲಿ ಅಧ್ಯಕ್ಷರ ಆಯ್ಕೆಗೆ ಎಲೆಕ್ಷನ್ ಕೂಡ ಒಂದು ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ. 65 ಜನರ ಕಾರ್ಯಕಾರಿ ಸಮಿತಿಯಿಂದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗುತ್ತೆ. ಬರೋಬ್ಬರಿ 2.5 ಲಕ್ಷ ಸದಸ್ಯರನ್ನ ಹೊಂದಿರುವಂತಹ ಮಹಾಸಭಾ ಇದು. ಸಂಘದಲ್ಲಿ 30,000 ಸದಸ್ಯರಿಗೆ ಮತದಾನದ ಹಕ್ಕು ಇರುತ್ತೆ. ಹೀಗಾಗಿ ಅಲ್ಲಿ ಚುನಾವಣೆಯನ್ನ ನಡೆಸ್ತಾರ ಅಥವಾ ಒಮ್ಮತದಿಂದ ಅಲ್ಲಿ ಆಯ್ಕೆಯನ್ನ ಮಾಡಲಾಗುತ್ತಾ ಮತ್ತೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದೆ. ಇನ್ನು ಒಮ್ಮತದಿಂದ ಆಯ್ಕೆ ಶಾಮನೂರು ಬಳಿಕ ಅಧ್ಯಕ್ಷರು ಯಾರು ಅನ್ನುವಂಥ ಚರ್ಚೆ ಇದೀಗ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ಇದೀಗ ಈ ಒಂದು ಸ್ಥಾನವನ್ನ ತುಂಬೋರು ಯಾರು ಅನ್ನುವಂಥ ಚರ್ಚೆ. ಒಂದು ಕಡೆ ಬಿಎಸ್ವೈ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಪ್ರಭಾಕರ್ ಕೋರೆ ಹೆಸರು ಮುನ್ನೆಲೆಯಲ್ಲಿದ್ದರೆ, ಇನ್ನೊಂದು ಕಡೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಚರ್ಚೆ ಜೋರಾಗಿದೆ. ಹಾಗಾದ್ರೆ ಈ ಸ್ಥಾನಕ್ಕೆ ಯಾರು ಒಂದು ಪ್ರಮುಖ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ರೇಸಲ್ಲಿ ಹಲವಾರು ಹೆಸರುಗಳು ಕೇಳಬಹುದು. ಆದರೆ ಅಲ್ಲಿ ಆಯ್ಕೆ ಯಾರನ್ನ ಅನ್ನುವಂಥದ್ದು ರಾಜಕೀಯೇತರ ವ್ಯಕ್ತಿಗೆ ಸಿಗುತ್ತಾ ಮಹತ್ವದ ಹುದ್ದೆ? ಹಾಗಾದ್ರೆ ಸುತ್ತೂರು ಮಠದ ಸ್ವಾಮೀಜಿಗಳ ಹೆಸರು ಕೂಡ ಮುನ್ನೆಲೆಯಲ್ಲಿ ಇದೆ. ಸಮುದಾಯದ ಒಳಪಂಗಡ ಕಿತ್ತಾಟ ಕೂಡ ಪ್ರತ್ಯೇಕ ಧರ್ಮ, ಉಪಜಾತಿವಾರು ಮಠಗಳ ಸ್ಥಾಪನೆ ವಿಚಾರದಲ್ಲಿ ಜಟಾಪಟಿ ಕೂಡ ಸುತ್ತೂರು ಶ್ರೀಗಳು ನೇತೃತ್ವ ವಹಿಸಿದ್ರೆ ಗೊಂದಲಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಹೀಗಾಗಿ ರಾಜಕೀಯೇತರ ವ್ಯಕ್ತಿಗೆ ಮಣೆ ಹಾಕಲು ಪ್ಲಾನ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಈ ಹಿಂದೆ ಬಂಥನಾಳ ಸಂಗನ ಬಸವ ಸ್ವಾಮೀಜಿಗಳು, ಸಿದ್ಧಗಂಗಾ ಶ್ರೀಗಳು, ಕಲಬುರಗಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಸ್ವಾಮೀಜಿಗಳು ಸಂಘದ ನೇತೃತ್ವ ವಹಿಸಿ ಮುನ್ನಡೆಸಿದ್ರು ಈ ಒಂದು ಸ್ಥಾನವನ್ನ. ಹೀಗಾಗಿ ಈಗ ಕೂಡ ಹಲವಾರು ರಾಜಕೀಯೇತರ ವ್ಯಕ್ತಿಗಳ ಒಂದು
ಹೆಸರು ಮುನ್ನೆಲೆಯಲ್ಲಿ ಇರುವಂಥದ್ದು ಕೇಳಿ ಬರ್ತಾ ಇರುವಂಥದ್ದು. ಸುತ್ತೂರು ಮಠದ ಸ್ವಾಮೀಜಿಗಳ ಹೆಸರು ಇಲ್ಲಿ ಮುನ್ನೆಲೆಗೆ ಇದೆ, ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಇಲ್ಲಿ ರಾಜಕೀಯೇತರ ವ್ಯಕ್ತಿಗೆ ಸಿಗುತ್ತಾ ಹಾಗಾದರೆ ಈ ಸ್ಥಾನ? ಇಲ್ಲಿ ರಾಜಕೀಯ ಆದಂಥ BS ಯಡಿಯೂರಪ್ಪ ಆಗಿರ್ಬೋದು ಅಥವಾ BSY ಆಗಿರ್ಬೋದು, ಇನ್ನು ಅದ್ರ ಜೊತೆಗೆ ಪ್ರಭಾಕರ್ ಕೋರೆ ಆಗಿರ್ಬೋದು, ಇನ್ನು ಈಶ್ವರ್ ಖಂಡ್ರೆ ಹೆಸರು ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಇನ್ನೊಂದು ಕಡೆ ರಾಜಕೀಯೇತರ ವ್ಯಕ್ತಿಯ ಅಲ್ಲಿ ಸೆಲೆಕ್ಟ್ ಮಾಡುವಂಥ ಪ್ಲಾನ್ ಆಗುತ್ತಾ ಅಂತ. ಯಾಕಂದರೆ ರಾಜಕೀಯೇತರ ಅಂತ ಅಂದರೆ ಯಾವುದೇ ರಾಜಕೀಯವಾಗಿ ಭಾಗಿಯಾಗಿರ್ಬೋದು, ರಾಜಕೀಯ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ಬೋದು, ಅವ್ರದ್ದೇ ಅಂಥದ್ದು ಒಂದು ಸ್ವಂತ ನಿಲುವು ಆಗಿರುತ್ತೆ. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಒಂದು ಸ್ವಾಮೀಜಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಅವರ ಆಯ್ಕೆ ಆಗುತ್ತಾ, ರಾಜಕೀಯೇತರ ವ್ಯಕ್ತಿಯ ಆಯ್ಕೆ ಆಗುತ್ತಾ? ಸುತ್ತೂರು ಶ್ರೀಗಳ ಹೆಸರು ಕೂಡ ಅಲ್ಲಿ ಮುನ್ನೆಲೆಗೆ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ರಾಜಕೀಯದಲ್ಲಿ ನೋಡೋದಾದ್ರೆ ಈ ಒಂದು ಹಲವಾರು ಹೆಸರು ಕೇಳಿ ಬರ್ತಾ ಇದೆ. ಇದರಲ್ಲಿ ರಾಜಕೀಯ ವ್ಯಕ್ತಿಗಳ ಆಯ್ಕೆನೇ ಆಗುತ್ತಾ ಅಥವಾ ರಾಜಕೀಯೇತರ ವ್ಯಕ್ತಿಗಳ ಆಯ್ಕೆ ಆಗುತ್ತಾ? ಯಾಕಂದ್ರೆ ಚುನಾವಣೆಯನ್ನ ನಡೆಸಲಾಗುತ್ತಾ ಅಥವಾ ಒಮ್ಮತದಿಂದ ಮತ್ತೆ ಆಯ್ಕೆ ಮಾಡಲಾಗುತ್ತಾ ಅನ್ನುವಂಥ ಒಂದು ಚರ್ಚೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯಾರನ್ನ ಮುನ್ನೆಲೆಗೆ ಇಡುವಂಥದ್ದು, ಅಂದರೆ ಆ ಸ್ಥಾನ ತುಂಬೋಕೆ ಯಾರು ಅರ್ಹರು ಅನ್ನುವಂಥ ಆಯ್ಕೆಯಲ್ಲಿ ಕೂಡ ಇದೀಗ ಚರ್ಚೆ ಮುಂದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಹೆಚ್ಚಾಗಿ ಚರ್ಚೆ ಆಗುವಂಥದ್ದು ವಿಷಯ ಅಂತ ಅಂದ್ರೆ ಶಾಮನೂರು ಶಿವಶಂಕರಪ್ಪರ ನಿಧನದ ಬಳಿಕ ಆ ಸ್ಥಾನ ತುಂಬೋರು ಯಾರು ಅನ್ನುವಂಥದ್ದು. ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ವನಿತಾ, ಏನು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಸ್ಥಾನದ್ದೇನಿದೆ ಅಂದ್ರೆ ಆ ಒಂದು ಸ್ಥಾನದಲ್ಲಿ ಶಾಮನೂರು ಶಿವಶಂಕರಪ್ಪನವರಿದ್ರು. ಅದು ಅವರ ನಿಧನದ ಬಳಿಕ ಒಂದಿಷ್ಟು ಹೆಸರುಗಳಂತೂ ಚರ್ಚೆಯಲ್ಲಿವೆ. ಪ್ರಮುಖವಾಗಿ BS ಯಡಿಯೂರಪ್ಪ ಮತ್ತೆ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಇದೆ. ಈಶ್ವರ್ ಖಂಡ್ರೆ ಅವರು ಕಾರ್ಯಾಧ್ಯಕ್ಷರಾಗಿ ಈಗ ಆಲ್ರೆಡಿ ಅಲ್ಲಿ ಇರುವಂತದ್ದು. ಜೊತೆಗೆ ಪ್ರಭಾಕರ್ ಕೋರೆ ಅವರ ಹೆಸರು ಕೂಡ ಇದೆ. ಇದನ್ನ ಹೊರತುಪಡಿಸಿದಂತೆ ಮತ್ತೋರ್ವರ ಹೆಸರು ಅಂದ್ರೆ ಸ್ವಾಮೀಜಿ ಸುತ್ತೂರು ಶ್ರೀಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ರಾಜಕೀಯೇತರ ನಾಯಕರನ್ನ ಅಂದ್ರೆ ರಾಜಕೀಯೇತರ ವ್ಯಕ್ತಿಗಳನ್ನು ಕೂಡ ತರಬೇಕು. ಅವರು ಎಲ್ಲದಕ್ಕೂ ಕೂಡ ಅಂದ್ರೆ ಎಲ್ಲಾ ಸಮುದಾಯವಾರು ಕೂಡ, ಸ್ಪೆಷಲಿ ಲಿಂಗಾಯತ ಸಮುದಾಯದಲ್ಲಿರುವಂತಹ ಉಪಜಾತಿಗಳ ಓಲೈಸ್ಕೊಂಡು ಹೋಗುವಂತಹ ವ್ಯಕ್ತಿ ಕೂಡ ಆಗಿರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಆದ್ರೆ ಇಲ್ಲಿ ಕೇವಲ ಏನು ಉಪಜಾತಿಗಳನ್ನ ಒಗ್ಗೂಡಿಸಿಕೊಂಡು ಹೋಗೋದ್ರ ಜೊತೆಗೆ ಅಲ್ಲಿರುವಂತಹ ಅಂದ್ರೆ ಮಹಾಸಭಾದ ಒಂದಿಷ್ಟು ಖರ್ಚು ವೆಚ್ಚಗಳಾಗಿರ್ಬೋದು ಅಥವಾ ಅಲ್ಲಿರುವಂತಹ ಒಂದಿಷ್ಟು ಮೇಂಟೆನೆನ್ಸ್ ಎಲ್ಲವನ್ನೂ ಕೂಡ ನೋಡ್ಕೊಂಡು ಹೋಗ್ಬೇಕು. ಶಾಮನೂರು ಶಿವಶಂಕರಪ್ಪನವರು ಅವೆಲ್ಲವನ್ನೂ ಕೂಡ ಮಾಡ್ಕೊಂಡು ಹೋಗಿದ್ದಂತಹ ನಾಯಕರಾಗಿದ್ರು. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಚುನಾವಣೆ ನಡೆಯದೆ ಅವರೇ ನೇರವಾಗಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು. ಅವರನ್ನೇ ಇಲ್ಲಿಯವರೆಗೂ ಕೂಡ ಮುಂದುವರಿಸ್ಕೊಂಡು ಬರಲಾಗಿತ್ತು. ಇದರ ಜೊತೆಗೆ ಈಗ ಆ ರೀತಿಯಾಗಿ ನೋಡ್ತಾ ಹೋದ್ರೆ ಸುತ್ತೂರು ಶ್ರೀಗಳ ವಿಚಾರವನ್ನ ಹೊರತುಪಡಿಸಿ ಇನ್ನ 3 ನಾಯಕರು ಕೂಡ ಕೇಪಬಲ್ ಅನ್ನುವಂತಹದಿದ್ರು ಕೂಡ ಉಳಿದಂತಹ ಉಪಜಾತಿಗಳು ಯಾವ ರೀತಿಯಾಗಿ ಅದನ್ನ ನಿರ್ಣಯ ಮಾಡುತ್ತೆ ಅನ್ನುವಂತಹದ್ದು ಇಲ್ಲಿ ಮುಖ್ಯವಾಗುತ್ತೆ. ಯಾಕಂದ್ರೆ ಎಲ್ಲರನ್ನೂ ಸುಮಾರು 101ಕ್ಕೂ ಹೆಚ್ಚು ಉಪಜಾತಿಗಳು ಲಿಂಗಾಯತ ಸಮುದಾಯದಲ್ಲಿ ಇರೋದ್ರಿಂದ ಅವನ ಒಗ್ಗೂಡಿಸಿಕೊಂಡು ಹೋಗುವಂತಹ ಮನಸ್ಥಿತಿ ಯಾವ ನಾಯಕರಿಗೆ ಇದೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ಸ್ಥಾನವನ್ನ ತುಂಬಬೇಕಾದಂತಹ ಅನಿವಾರ್ಯತೆ ಅಖಿಲ ಭಾರತ ವೀರಶೈವ ಮಹಾಸಭೆಗೂ ಕೂಡ ಇರೋದ್ರಿಂದ ಒಂದು ಮಹತ್ವದ ಸಭೆ ಕೂಡ ಆಗುತ್ತೆ. ಮಠಾಧೀಶರನ್ನ ಒಳಗೊಂಡಂತಹ ಸಭೆ ಕೂಡ ನಡೆಯುತ್ತೆ. ಆ ಸಭೆಯಲ್ಲಿ ಬಹುತೇಕವಾಗಿ ಎಲ್ಲವೂ ಕೂಡ ತೀರ್ಮಾನ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ವನಿತಾ, ಧನ್ಯವಾದಗಳು ದೀಪಿಕಾ ನಿಮ್ಮೆಲ್ಲ ಮಾಹಿತಿಗಾಗಿ.